ನಮಸ್ಕಾರ ಸ್ನೇಹಿತರೆ, ದಿನಕ್ಕೆ ಎಷ್ಟು ಡ್ರೈ ಫ್ರೂಟ್ಸ್ ತಿನ್ನಬೇಕು? ಜಾಸ್ತಿ ತಿಂದರೆ ಏನಾಗುತ್ತೆ? ಬಾದಾಮಿ ತಿಂದರೆ ನಿಜಕ್ಕೂ ಕೂಡ ಕಿಡ್ನಿಯಲ್ಲಿ ಕಲ್ಲಾಗುತ್ತಾ? ಹುರಿದಿರೋ ಪಿಸ್ತಾ, ಗೋಡಂಬಿ ಹಾರ್ಟ್ ಅಟ್ಯಾಕ್ ತರಿಸುತ್ತಾ ಅಥವಾ ಆರೋಗ್ಯಕ್ಕೂ ಒಳ್ಳೆಯದಾ? ಈ ರೀತಿ ಪ್ರಶ್ನೆಗಳು ನಿಮಗೂ ಕೂಡ ಕಾಡ್ತಿರ್ಬೋದು. ಒಬ್ಬೊಬ್ಬರು ಒಂದು ಹೇಳಿ ನಿಮಗೆ ತಲೆನೇ ಒಂಥರ ಆಗಿ ಹೋಗಿರ್ಬೋದು. ಯಾಕಂದರೆ ಡ್ರೈ ಫ್ರೂಟ್ಸ್ಗೆ ಅಷ್ಟು ಪವರ್ ಇದೆ. ಪ್ರಕೃತಿ ನಮಗೆ ಕೊಟ್ಟಿರೋ ಅತ್ಯಂತ ಶಕ್ತಿಶಾಲಿ ಮೆಡಿಸಿನ್ ಇದು. ಒಂದೆರಡು ಬಾದಾಮಿ ನಮ್ಮ ಮೆದುಳನ್ನೇ ಚುರುಕು ಮಾಡಬಲ್ಲದು. 4 ಗೋಡಂಬಿ ನಮ್ಮ ಹೃದಯದ ಆರೋಗ್ಯವನ್ನು ಚೇಂಜ್ ಮಾಡ್ಬೋದು. ಆದರೆ ಯಾವುದೇ ಮೆಡಿಸಿನ್ ಒಂದು ಲಿಮಿಟ್ನಲ್ಲಿ ತಿಂದರೆ ಮಾತ್ರ ಜೀವ ಉಳಿಸುತ್ತಲ್ವಾ, ಅದು ಚೆನ್ನಾಗಿ ಮಾಡುತ್ತಲ್ವಾ? ಅದೇ ಮೆಡಿಸಿನ್ ಓವರ್ ಡೋಸ್ ಆದರೆ ಖಂಡಿತ ಅದು ಡೇಂಜರಸ್ ಕೂಡ ಆಗ್ಬೋದು. ಸೇಮ್ ನೀವು ತಿಂತಿರೋ ಡ್ರೈ ಫ್ರೂಟ್ಸ್ ಕೂಡ ನಿಮ್ಮ ಲಿವರ್, ಕಿಡ್ನಿ ಮತ್ತು ಜೀರ್ಣಕ್ರಿಯೆಯನ್ನು ಸಂಪೂರ್ಣವಾಗಿ ಅಲುಗಾಡಿಸಿಬಿಡಬಹುದು. ಹಾಗಿದ್ರೆ ಈ ಡ್ರೈ ಫ್ರೂಟ್ಸ್ನಲ್ಲಿ ನಿಜಕ್ಕೂ ಏನೇನಿರುತ್ತೆ? ಎಷ್ಟು ಒಳ್ಳೆಯದು? ಯಾವ ಹಣ್ಣನ್ನು ದಿನಕ್ಕೆ ಎಷ್ಟು ಮಾತ್ರ ತಿನ್ನಬೇಕು? ಮಿತಿ ಮೀರಿದ್ರೆ ಏನಾಗುತ್ತೆ? ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. 4000 ವರ್ಷಗಳ ಹಳೆಯ ಸೀಕ್ರೆಟ್. ಹಣ್ಣು ಒಣಗಿಸೋ ಐಡಿಯಾ ಬಂದಿದ್ದು ಹೇಗೆ? ಡ್ರೈ ಫ್ರೂಟ್ಸ್ ಅಂದರೆ ಸಿಂಪಲ್ ಆಗಿ ನೀರಿಲ್ಲದೆ ಇರೋ ಹಣ್ಣುಗಳು, ಒಣ ಹಣ್ಣುಗಳು. ಆದರೆ ಐಡಿಯಾ ಶುರುವಾಗಿದ್ದು ಹೇಗೆ ಗೊತ್ತಾ? ಸುಮಾರು 4000 ವರ್ಷಗಳ ಹಿಂದೆ ಪ್ರಾಚೀನ ಮೆಸೊಪೊಟೇಮಿಯಾದಲ್ಲಿ, ಅಂದರೆ ಇವತ್ತಿನ ಇರಾಕ್ ಮತ್ತು ಪ್ರಾಚೀನ ಈಜಿಪ್ಟ್ ರಾಷ್ಟ್ರಗಳಲ್ಲಿ. ಅಲ್ಲಿ ಜನ ಖರ್ಜೂರ, ಅಂಜೂರದಂತಹ ಹಣ್ಣುಗಳನ್ನು ಭಾರತ, ಗ್ರೀಸ್ನಂತಹ ದೂರದ ರಾಷ್ಟ್ರಗಳಿಗೆ ಕಳಿಸ್ತಾ ಇದ್ರು. ಆದರೆ ಆ ಕಾಲದಲ್ಲಿ ಫ್ರಿಡ್ಜ್ ಇರಲಿಲ್ಲ, ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಕೂಡ ಇರಲಿಲ್ಲ. ಹೀಗಾಗಿ ಹಣ್ಣುಗಳು ದಾರಿ ಮಧ್ಯದಲ್ಲೇ ಕೊಳೆತು ಹೋಗಿಬಿಡ್ತಾ ಇದ್ವು. ಆಗ ಅವರು ಕಂಡುಕೊಂಡ ಐಡಿಯಾನೇ ಹಣ್ಣನ್ನು ಒಣಗಿಸೋದು. ಯಾಕಂದರೆ ಹಣ್ಣನ್ನು ಕೊಳೆಯುವಂತೆ ಮಾಡುವ ಬ್ಯಾಕ್ಟೀರಿಯಾ ಬದುಕೋದಕ್ಕೆ ನೀರು ಬೇಕೇ ಬೇಕು. ಯಾವಾಗ ಬಿಸಿಲಿಗೆ ಹಣ್ಣಲ್ಲಿರೋ ನೀರು ಸಂಪೂರ್ಣವಾಗಿ ಡ್ರೈ ಆಗಿ ಹೋಗುತ್ತೋ, ಬ್ಯಾಕ್ಟೀರಿಯಾಗಳು ಉಸಿರುಗಟ್ಟಿ ಸತ್ತೇ ಹೋಗ್ತವೆ. ಇದು ಜಗತ್ತಿನ ಅತ್ಯಂತ ಹಳೆಯ ನ್ಯಾಚುರಲ್ ಫುಡ್ ಪ್ರಾಸೆಸಿಂಗ್ ಟೆಕ್ನಾಲಜಿ ಅಥವಾ ಫುಡ್ ಪ್ರಿಸರ್ವಿಂಗ್ ಟೆಕ್ನಾಲಜಿ. ಎಷ್ಟರ ಮಟ್ಟಿಗೆ ವರ್ಕೌಟ್ ಆಯಿತು ಅಂದರೆ, ಪ್ರಾಚೀನ ಗ್ರೀಸ್ನ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಅಥ್ಲೀಟ್ಗಳಿಗೆ ಒಣ ಅಂಜೂರವನ್ನು ಕೊಡ್ತಾ ಇದ್ರು. ಇವತ್ತಿನ ಜಿಮ್ ಹುಡುಗರು ತಿನ್ನೋ ಪ್ರೋಟೀನ್ ಬಾರ್ ಥರ ಆ ಕಾಲಕ್ಕೆ ಅದೇ ವಿಶ್ವದ ಮೊದಲ ನ್ಯಾಚುರಲ್ ಎನರ್ಜಿ ಬಾರ್ ಆಗಿತ್ತು. ಮುಂಚೆ ಒಂಟೆಗಳ ಮೇಲೆ ಸಿಲ್ಕ್ ರೂಟ್ನಲ್ಲಿ ಹೋಗ್ತಾ ಇದ್ದ ಈ ಒಣ ಹಣ್ಣುಗಳು ಈಗ ಮೆಕ್ಯಾನಿಕಲ್ ಡಿಹೈಡ್ರೇಟರ್ಸ್ ಅಂದರೆ ಅಡ್ವಾನ್ಸ್ಡ್ ಫ್ಯಾಕ್ಟ್ರಿಗಳಲ್ಲಿ ರೆಡಿ ಆಗ್ತವೆ. 50 ರಿಂದ 70 ಡಿಗ್ರಿ ಸೆಲ್ಸಿಯಸ್ ಬಿಸಿ ಗಾಳಿಯನ್ನು ಹಾಯಿಸಿ ಕೇವಲ 12 ರಿಂದ 24 ಗಂಟೆಗಳಲ್ಲಿ ಹಣ್ಣಲ್ಲಿರೋ ನೀರಿನ ಅಂಶವನ್ನು ತೆಗೆದು ಹಾಕ್ತಿದ್ದಾರೆ. ಇನ್ನು ಗೋಡಂಬಿ, ಬಾದಾಮಿ, ಪಿಸ್ತಾಗಳಲ್ಲಾದರೆ 120 ರಿಂದ 180 ಡಿಗ್ರಿ ಟೆಂಪರೇಚರ್ನಲ್ಲಿ ಹುರಿದು ರೋಸ್ಟ್ ಮಾಡ್ತಿದ್ದಾರೆ. ಇವತ್ತು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಡ್ರೈ ಫ್ರೂಟ್ಸ್ ಬೆಳೆಯೋದು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ. ವಿಶ್ವದ 80% ಬಾದಾಮಿ, ಪಿಸ್ತಾ ಇಲ್ಲಿ ಬೆಳೀತಾರೆ. ಇನ್ನು ಅಂಜೂರ, ಒಣ ದ್ರಾಕ್ಷಿ ಮತ್ತು ಆಪ್ರಿಕಾಟ್ಗೆ ಟರ್ಕಿ ನಂಬರ್ 1. ಏನು ಖರ್ಜೂರದ ವಿಚಾರಕ್ಕೆ ಬಂದರೆ ಸೌದಿ ಅರೇಬಿಯಾ, ಈಜಿಪ್ಟ್, ಇರಾನ್, ಇರಾಕ್ ಈ ಭಾಗ ತುಂಬ ಉತ್ಪಾದಿಸ್ತಾರೆ. ಇನ್ನು ಭಾರತದ ಮಟ್ಟಿಗೆ ಹೇಳೋದಾದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅತಿ ಹೆಚ್ಚು ಅಂದರೆ ವಾರ್ಷಿಕ 2.39 ಮಿಲಿಯನ್ ಟನ್ಗಳಷ್ಟು ಅಕ್ರೋಟ್ ಅಥವಾ ವಾಲ್ನಟ್ ಬೆಳೀತಾರೆ. ಗೋಡಂಬಿ, ಕ್ಯಾಶ್ಯೂ ನಟ್ಸ್ ಉತ್ಪಾದನೆಯಲ್ಲಿ ನಮ್ಮ ದೇಶವೇ ಮುಂಚೂಣಿಯಲ್ಲಿದೆ. ಸೈಜ್ ಚಿಕ್ಕದು, ಪವರ್ ದೊಡ್ಡದು. ಡ್ರೈ ಫ್ರೂಟ್ಸ್ನಲ್ಲಿ ಕ್ಯಾಲೋರಿಗಳ ಸುನಾಮಿ. ಸ್ನೇಹಿತರೆ, ನೋಡೋಕೆ ಸಣ್ಣದಾಗಿರೋ ಈ ಒಣ ಹಣ್ಣುಗಳು ನ್ಯೂಟ್ರಿಷನಲ್ ಬಾಂಬ್ ಇದ್ದ ಹಾಗೆ. ಯಾಕಂದರೆ ಇದರಲ್ಲಿರೋ ಎನರ್ಜಿ ಮತ್ತು ನ್ಯೂಟ್ರಿಷನಲ್ ಲೆವೆಲ್ ಯಾವುದೇ ನಾರ್ಮಲ್ ಊಟಕ್ಕಿಂತ, ಆಹಾರಕ್ಕಿಂತ, ಹಣ್ಣಿಗಿಂತ 3-4 ಪಟ್ಟು ಜಾಸ್ತಿ ಇರುತ್ತೆ. ಸಿಂಪಲ್ ಲೆಕ್ಕಾಚಾರ ಕೇಳಿ. ನೀವೊಂದು 100 ಗ್ರಾಮ್ ಹಸಿ ದ್ರಾಕ್ಷಿ ತಗೊಂಡ್ರೆ 67 ರಿಂದ 79 ಕ್ಯಾಲೋರಿ ಮಾತ್ರ ಇರುತ್ತೆ, ನೀರು ಜಾಸ್ತಿ ಇರುತ್ತೆ. ಆದರೆ ಅದೇ ನೀವು 100 ಗ್ರಾಮ್ನಷ್ಟು ಒಣಗಿದ ಒಣ ದ್ರಾಕ್ಷಿಯನ್ನು ತಿಂದುಬಿಟ್ರೆ ಅದರಲ್ಲಿ 299 ಕ್ಯಾಲೋರಿ ಇರುತ್ತೆ. ಯಾಕಂದರೆ ಹಸಿ ಹಣ್ಣಲ್ಲಿ 80% ನೀರೇ ಇರುತ್ತೆ. ಆ ಬರೀ ನೀರಿಗೆ ಯಾವುದೇ ಕ್ಯಾಲರಿ ಇರೋದಿಲ್ಲ. ನೀರನ್ನು ಪೂರ್ತಿಯಾಗಿ ತೆಗೆದ ಮೇಲೆ ಚಿಕ್ಕದಾಗುತ್ತೆ ಹಣ್ಣು. ಆವಾಗ ಜಾಸ್ತಿ ದ್ರಾಕ್ಷಿ ಬರುತ್ತೆ ತೂಕಕ್ಕೆ 100 ಗ್ರಾಮಿಗೆ. ಆವಾಗ ಸಿಕ್ಕಾಪಟ್ಟೆ ನಿಮಗೆ ಎಕ್ಸ್ಟ್ರಾ ಕ್ಯಾಲೋರಿ ಮತ್ತು ನ್ಯೂಟ್ರಿಷನ್ ಬರುತ್ತೆ. ದ್ರಾಕ್ಷಿ ಎಲ್ಲ 100 ಗ್ರಾಮ್ ತಿಂದರೆ ಶುಗರ್ ಲೆವೆಲ್ ಕೂಡ ಶೂಟಪ್ ಆಗಿಬಿಡ್ಬೋದು. ಯಾಕಂದರೆ ಕಾನ್ಸಂಟ್ರೇಟೆಡ್ ಅಲ್ವಾ. ಇಷ್ಟು ದೊಡ್ಡ ದ್ರಾಕ್ಷಿಲಿ ಇರೋದೆಲ್ಲ ಇಷ್ಟೇ ಚಿಕ್ಕ ದ್ರಾಕ್ಷಿಲಿ ಬಂದು ಸೇರ್ಕೊಂಡಿರುತ್ತಲ್ವಾ. ಆ ಸಕ್ಕರೆ, ಫೈಬರು, ಮಿನರಲ್ನ ನ್ಯಾಚುರಲ್ ಆಗಿರೋದೆಲ್ಲವೂ ಕೂಡ. ಹಾಗಾಗಿ ಜೊತೆಗೆ ಸ್ನೇಹಿತರೆ, ಡ್ರೈ ಫ್ರೂಟ್ಸಲ್ಲಿ ಪಾಲಿಫಿನಾಲ್ಸ್ ಅನ್ನೋ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ಸ್ ಇರ್ತವೆ. ರಕ್ತ ಪರಿಚಲನೆಯನ್ನು ಚೆನ್ನಾಗಿ ಮಾಡ್ತವೆ, ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡ್ತವೆ. ಮತ್ತೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ನ್ಯಾಚುರಲ್ ಆಗಿರೋ ಡ್ರೈ ಫ್ರೂಟ್. ಅಂದರೆ ಇನ್ನೂ ಅದನ್ನು ಒಣಗಿಸಿರೋದಷ್ಟೇ ಹಣ್ಣನ್ನು, ಅದು ಬಿಟ್ಟು ಆಮೇಲೆ ಏನು ಮಾಡಿಲ್ಲ, ಅದಕ್ಕೇನು ಮಸಾಲೆ ಅದು ಉಪ್ಪು, ಶುಗರ್ ಕೋಟೆಡ್ ಏನು ಮಾಡಿಲ್ಲ. ಜಸ್ಟ್ ಡ್ರೈ ಫ್ರೂಟ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಲೆವೆಲ್ 0, ಹಾಗೆ ಸೋಡಿಯಂ, ಉಪ್ಪಿನ ಅಂಶ ಕೂಡ 0. ಆದರೆ ಸ್ನೇಹಿತರೆ, ಡ್ರೈ ಫ್ರೂಟ್ಸಲ್ಲಿ ಇಷ್ಟೆಲ್ಲ ಇರೋ ಟೈಮ್ನಲ್ಲಿ ರಾಬಿರಿ ತಿನ್ಬೋದಾ? ಜಾಸ್ತಿ ತಿಂದರೆ ಜೀವಕ್ಕೂ ಅಪಾಯ ಆಗೋ ಚಾನ್ಸಸ್ ಇರುತ್ತೆ.
ಹಾಗಾದರೆ ಯಾವ ಡ್ರೈ ಫ್ರೂಟ್ಸನ್ನು ಎಷ್ಟು ತಿನ್ನಬೇಕು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುನ್ನ ಸ್ನೇಹಿತರೆ, ನಾವು ಫಿಟ್ ಆಗಿರಬೇಕು, ಹೆಲ್ದಿ ಆಗಿರಬೇಕು ಅಂತೆಲ್ಲ ಇದನ್ನೆಲ್ಲ ಮಾಡ್ತೀವಲ್ವಾ. ಆದರೆ ಸ್ನೇಹಿತರೆ, ಭಾರತದಲ್ಲಿ ತುಂಬ ಜನರ ಹತ್ರ ಅವ್ರದ್ದೇ ಒಂದು ಹೆಲ್ತ್ ಇನ್ಶೂರೆನ್ಸ್ ಇಲ್ಲ. ಕಂಪನಿ ಕೊಡುತ್ತೆ, ಸರ್ಕಾರ ಕೊಡುತ್ತೆ ಅಂತಿರ್ತಾರೆ, ಅದ್ರದ್ದು ಲಿಮಿಟೇಷನ್ಸ್ ಇದೆ. ಅಲ್ಲಿ ಕಂಪ್ಲೀಟ್ ಕಂಟ್ರೋಲ್ ನಿಮ್ಮ ಕೈಲಿ ಇರೋದಿಲ್ಲ, ಫುಲ್ ಫ್ರೀಡಮ್ ಇರೋದಿಲ್ಲ, ಫುಲ್ ಕವರೇಜ್ ಇರೋದಿಲ್ಲ. ಸ್ನೇಹಿತರೆ, ನೀವು ಕೂಡ ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ ನಿಮಗೆ ಮಾಡಿಸ್ಕೊಂಡು ಕಂಪ್ಲೀಟ್ ಪ್ರೊಟೆಕ್ಷನ್ ಪಡ್ಕೋಬಹುದು. ಇದಕ್ಕೆ ನೀವು ಡಿಟೋದವರ ಹೆಲ್ಪ್ ಅನ್ನ ಪಡಿಬಹುದು. ಡಿಟೋದಲ್ಲಿ ಮುಖ್ಯವಾಗಿ ನೋ ಸ್ಪ್ಯಾಮ್, ನೋ ಸೇಲ್ಸ್ಮೆನ್ ಪಾಲಿಸಿ. ದಿನಕ್ಕೊಂದು 10 ಸಲ ಕಾಲ್ ಮಾಡಿ ಇದನ್ನೇ ತಗೊಳ್ಳಿ ಅಂತ ನಿಮಗೆ ಯಾರು ಅಲ್ಲಿ ಕೇಳಲ್ಲ, ಫೋರ್ಸ್ ಮಾಡಲ್ಲ. 895 ರೂಪಾಯಿಗೆ 2 ಕೋಟಿ ರೂಪಾಯಿ ತನಕ ಕವರೇಜ್ ಇರೋ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗಳು ಸಿಗ್ತವೆ. ಅವಾಗ ಹಾಸ್ಪಿಟಲ್ ಬಿಲ್ನ ಹೆದರಿಕೆಯಲ್ಲಿ ಜೀವನ ನಡೆಸೋ ಅವಶ್ಯಕತೆ ಇಲ್ಲ. ಒಂದೊಂದು ಹಾಸ್ಪಿಟಲ್ ಅಡ್ಮಿಷನ್ ಇಡೀ ಫ್ಯಾಮಿಲಿಯನ್ನ ಆರ್ಥಿಕವಾಗಿ ದಿವಾಳಿ ಮಾಡೋ ಭಯ ಇರೋದಿಲ್ಲ. ಹಾಸ್ಪಿಟಲ್ ಬಿಲ್ನ ಭಯ ಇಲ್ಲದೆ ಒಳ್ಳೊಳ್ಳೆ ಹಾಸ್ಪಿಟಲ್ ಅಲ್ಲಿ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಅನ್ನ ಆರಾಮಾಗಿ ಪಡ್ಕೋಬಹುದು ಬೆಸ್ಟ್ ಡಾಕ್ಟರ್ಸ್ ಹತ್ರ. ಬಿಲ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಕಟ್ಟುತ್ತೆ, ಯಾಕಂದ್ರೆ ನೀವು ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೀರಿ ನಿಮ್ಮ ಆರೋಗ್ಯಕ್ಕೆ ಅಂತೇಳಿ. ಇನ್ನು ಯಾರೆಲ್ಲ ಮಾಡಿಸಿಲ್ಲ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ, ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿಗೆ ಆ ಪ್ರೊಟೆಕ್ಷನ್ ಅನ್ನು ನೀವು ಕೊಡಬಹುದು. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. 15 ಪೀಸ್ ಮೀರಿದ್ರೆ ಅಮೃತವು ವಿಷ. ಬಾದಾಮಿಯ ಆಕ್ಸಲೇಟ್ ಸೀಕ್ರೆಟ್ ಏನು? ಸ್ನೇಹಿತರೆ, ಡ್ರೈ ಫ್ರೂಟ್ ಸಾಮ್ರಾಜ್ಯದ ರಾಜ ಅಂದ್ರೆ ಬಾದಾಮಿ ಅಥವಾ ಆಲ್ಮಂಡ್. ಇದು ಸಾಮಾನ್ಯವಾಗಿ ಹೆಚ್ಚಿನವ್ರ ಮನೆಗಳಲ್ಲೂ ಡ್ರೈ ಫ್ರೂಟ್ಸ್ ಅಂದ್ರೆ ಇದನ್ನ ಇಟ್ಕೊಂಡಿರ್ತಾರೆ. ಇದನ್ನ ತಿಂದ್ರೆ ಮೆದುಳು ಶಾರ್ಪ್ ಆಗುತ್ತೆ, ಹಾರ್ಟ್ ಸ್ಟ್ರಾಂಗ್ ಆಗುತ್ತೆ ಅಂತೆಲ್ಲ ನಂಬಿದ್ದೀವಿ. ಸತ್ಯ ಕೂಡ ಹೌದು. ಯಾಕಂದ್ರೆ ನೀವು 1 ಔನ್ಸ್ ಅಂದ್ರೆ ಸುಮಾರು 23 ಬಾದಾಮಿ ತಗೊಂಡ್ರೆ ಅದರಲ್ಲಿ 6 ಗ್ರಾಮ್ ಪ್ರೋಟೀನ್, 14 ಗ್ರಾಮ್ ಹೆಲ್ದಿ ಫ್ಯಾಟ್ ಇರುತ್ತೆ. ಒಬ್ಬ ಮನುಷ್ಯನಿಗೆ ದಿನಕ್ಕೆ ಒಟ್ಟು ಎಷ್ಟು ವಿಟಮಿನ್ ಇ ಬೇಕೋ ಅದರಲ್ಲಿ 37% ಈ 23 ಬಾದಾಮಿಯಲ್ಲೇ ಸಿಕ್ಬಿಡುತ್ತೆ. ನಮ್ಮ ರಕ್ತದಲ್ಲಿರೋ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕರಗಿಸಿದು ಒಳ್ಳೆ ಕೊಲೆಸ್ಟ್ರಾಲ್ ಅನ್ನ ಜಾಸ್ತಿ ಮಾಡುತ್ತೆ. ಆದ್ರೆ ಇದೇ ಬಾದಾಮಿಯನ್ನ ಬೇಕಾಬಿಟ್ಟಿ ತಿಂದ್ರೆ ಅನಾಹುತಗಳಾಗ್ಬೋದು. ಒಂದೆರಡಲ್ಲ, ಇದರಲ್ಲಿ ಆಕ್ಸಲೇಟ್ ಅನ್ನೋ ಅಂಶ ಜಾಸ್ತಿ ಇರುತ್ತೆ. ಬಾದಾಮಿಯನ್ನ ಲಿಮಿಟ್ ಮೀರಿ ತಿಂದಾಗ ಈ ಆಕ್ಸಲೇಟ್ ನೇರವಾಗಿ ಹೋಗಿ ದೇಹದಲ್ಲಿರೋ ಕ್ಯಾಲ್ಸಿಯಂ ಜೊತೆಗೆ ಮಿಕ್ಸ್ ಆಗುತ್ತೆ. ಆಮೇಲೆ ಗಟ್ಟಿಯಾಗಿ ಕಿಡ್ನಿಯಲ್ಲಿ ಸ್ಟೋನ್ಸ್ ಆಗುತ್ತೆ. ಹಾಗಾಗಿ ಆಲ್ರೆಡಿ ಕಿಡ್ನಿ ಸ್ಟೋನ್ ಇರೋರು ಬಾದಾಮಿಯನ್ನು ಮುಟ್ಟೋ ಮುನ್ನ ಡಾಕ್ಟರ್ ಸಲಹೆ ಪಡ್ಕೋಬೇಕು. ಇನ್ನೊಂದು ಅಪಾಯಕಾರಿ ವಿಚಾರ ಏನು ಅಂದ್ರೆ ವೈಟಮಿನ್ ಇ ಓವರ್ ಡೋಸ್. ಬಾದಾಮಿ ಹೆಚ್ಚು ತಿಂದ್ರೆ ವೈಟಮಿನ್ ಇ ಪ್ರಮಾಣ ಹೆಚ್ಚಾಗಿ ರಕ್ತ ಹೆಪ್ಪುಗಟ್ಟುವ ಪ್ರಕ್ರಿಯೆಗೆ ಡಿಸ್ಟರ್ಬೆನ್ಸಸ್ ಆಗ್ಬೋದು. ಹಾಗೆ ಇದರಲ್ಲಿ ಫೈಬರ್ ತುಂಬಾ ಜಾಸ್ತಿ ಇರೋದ್ರಿಂದ ನೀರು ಸರಿಯಾಗಿ ಕುಡಿದೆ ಮುಷ್ಟಿಗಟ್ಟಲೆ ಬಾದಾಮಿ ತಿಂದ್ರೆ ಕಾನ್ಸ್ಟಿಪೇಷನ್, ಮಲಬದ್ಧತೆ ಉಂಟಾಗ್ಬೋದು. ಹಾಗಿದ್ರೆ ಒಬ್ಬರು ದಿನಕ್ಕೆ ಎಷ್ಟು ಬಾದಾಮಿ ತಿನ್ಬೇಕು? ಅಮೆರಿಕದ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ FDA ಪ್ರಕಾರ ಒಬ್ಬ ಆರೋಗ್ಯವಂತ ಮನುಷ್ಯ ದಿನಕ್ಕೆ ಮ್ಯಾಕ್ಸಿಮಮ್ 1 ಔನ್ಸ್ 20 ರಿಂದ 23 ಮ್ಯಾಕ್ಸಿಮಮ್ ತಿನ್ನಬೇಕು. ಅದನ್ನ ರಾತ್ರಿ ಪೂರ್ತಿ ನೀರಲ್ಲಿ ನೆನೆಸಿ ಬೆಳಿಗ್ಗೆ ಸಿಪ್ಪೆ ತೆಗೆದು ತಿನ್ನಬೇಕು. ಆಗ ಅದರ ಪೋಷಕಾಂಶಗಳು ದೇಹಕ್ಕೆ ಪೂರ್ಣವಾಗಿ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದರ ಮೇಲ್ಗಡೆ ಇರೋ ಸಿಪ್ಪೆಲ್ಲಿರೋ ಟ್ಯಾನಿನ್ ಇದೆಯಲ್ಲ, ಅದು ನಿಮಗೆ ಪೋಷಕಾಂಶ ದೇಹಕ್ಕೆ ಸರಿಯಾಗಿ ಸೇರಕ್ ಬಿಡೋದಿಲ್ಲ. ನಾಲಿಗೆಗೆ ರುಚಿ, ಹೃದಯಕ್ಕೆ ಉರುಳು. ಹುರಿದ ಪಿಸ್ತಾದಲ್ಲಿದೆ ಹಾರ್ಟ್ ಅಟ್ಯಾಕ್ ಡೇಂಜರ್. ಸ್ನೇಹಿತರೀಗ ಪಿಸ್ತಾ ಮತ್ತು ಗೋಡಂಬಿ ಕಡೆಗೆ ಬರೋಣ. 1 ಔನ್ಸ್ ಅಂದ್ರೆ ಸುಮಾರು 49 ಪಿಸ್ತಾದಲ್ಲಿ 159 ಕ್ಯಾಲರಿ ಇದೆ ಮತ್ತು 6 ಗ್ರಾಮ್ ಪ್ರೋಟೀನ್ ಇದೆ. ಹಾಗೆ ಕಣ್ಣಿನ ಆರೋಗ್ಯಕ್ಕೆ ಅಗತ್ಯ ಇರೋ ಲ್ಯೂಟಿನ್ ಆಂಟಿ ಆಕ್ಸಿಡೆಂಟ್ ಮತ್ತು ರಕ್ತನಾಳಗಳ ಉರಿಯೂತ, ಇನ್ಫ್ಲಮೇಷನ್ ಕಮ್ಮಿ ಮಾಡೋ ವೈಟಮಿನ್ B6 ಇದರಲ್ಲಿ ತುಂಬಾ ಇದೆ. ಆದರೆ ನಾವು ಮಾಡೋ ದೊಡ್ಡ ತಪ್ಪೇನು ಗೊತ್ತಾ? ಮಾರ್ಕೆಟ್ನಲ್ಲಿ ಸಿಗೋ ಸಾಲ್ಟೆಡ್ ಅಂಡ್ ರೋಸ್ಟೆಡ್ ಪಿಸ್ತಾ ತಂದು ತಿನ್ನೋದು. ಇಲ್ಲಿ ಸಿಕ್ಕಾಪಟ್ಟೆ ಸೋಡಿಯಂ ಟ್ರ್ಯಾಪ್ ಇರುತ್ತೆ. ಕಂಪನಿಗಳು ಟೇಸ್ಟ್ಗೋಸ್ಕರ ಪ್ರತಿ 100 ಗ್ರಾಮ್ ಪಿಸ್ತಾಗೆ 300 ರಿಂದ 400 ಮಿಲಿಗ್ರಾಮ್ನಷ್ಟು ಉಪ್ಪನ್ನ, ಸೋಡಿಯಂ ಅನ್ನ ಹಾಕಿ ಸುರಿದಿರ್ತಾರೆ. ಇಷ್ಟೊಂದು ಸಾಲ್ಟಿ ಫುಡ್ ನಿಮ್ಮ ದೇಹಕ್ಕೆ ಒಟ್ಟಿಗೆ ಹೋದಾಗ ನಿಮ್ಮ ಬ್ಲಡ್ ಪ್ರೆಷರ್ ಶೂಟ್ ಅಪ್ ಆಗುತ್ತೆ. ಉಪ್ಪಿನಲ್ಲಿರೋ ಸೋಡಿಯಂನಿಂದ ದೇಹದಲ್ಲಿ ವಾಟರ್ ರಿಟೆನ್ಷನ್ ಆಗಿ ಹೊಟ್ಟೆ ಉಬ್ಬರ ಬರುತ್ತೆ. ಇದನ್ನೇ ದಿನ ತಿಂದರೆ ಕಡೆಗೆ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಕೂಡ ಆಗ್ಬೋದು. ಹಾಗಾಗಿ ಯಾವುದೇ ಉಪ್ಪನ್ನ ಸೇರಿಸದ ನಾರ್ಮಲ್ ಪಿಸ್ತಾವನ್ನ ದಿನಕ್ಕೆ 1 ಔನ್ಸ್ ಸುಮಾರು 28 ಗ್ರಾಮ್ ಮ್ಯಾಕ್ಸಿಮಮ್, ಅಂದ್ರೆ ಮ್ಯಾಕ್ಸಿಮಮ್ 35-40 ಪಿಸ್ತಾ ತಿಂದ್ರೆ ಸಾಕು. ಇನ್ನು ನಮ್ಮೆಲ್ಲರ ಫೇವರಿಟ್ ಗೋಡಂಬಿ. ಮೆದುಳು ಚುರುಕಾಗಬೇಕು, ಮೂಳೆಗಳು ಸ್ಟ್ರಾಂಗ್ ಆಗಬೇಕು ಅಂದ್ರೆ ಹಸಿ ಗೋಡಂಬಿ ಒಳ್ಳೆಯದು. ಯಾಕಂದ್ರೆ ಇದರಲ್ಲಿ ಮೆಗ್ನೀಷಿಯಂ, ತಾಮ್ರ ಮತ್ತು ಜಿಂಕ್ ಇರುತ್ತೆ. ಆದರೆ ಬೇರೆಲ್ಲ ನಟ್ಸ್ಗೆ ಹೋಲಿಸಿದ್ರೆ ಗೋಡಂಬಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಪ್ರಮಾಣ ಸ್ವಲ್ಪ ಜಾಸ್ತಿ ಇರುತ್ತೆ. ನೀವು ಜಸ್ಟ್ 100 ಗ್ರಾಮ್ ಗೋಡಂಬಿ ತಿಂದರೆ 553 ಕ್ಯಾಲೋರಿ ದೇಹ ನುಗ್ಗು ಬಿಡುತ್ತೆ. ನೀವೇನಾದರೂ ಡಬ್ಬಿ ಇಟ್ಕೊಂಡು ಟಿವಿ ನೋಡ್ತಾ ಗೋಡಂಬಿ ತಿನ್ನೋಕೆ ಶುರು ಮಾಡಿದ್ರೆ ಒಂದೇ ವಾರದಲ್ಲಿ ನಿಮ್ಮ ತೂಕ ರಾಕೆಟ್ ಥರ ಜಂಪ್ ಆಗುತ್ತೆ. ಹಾಗೆ ಡಯಾಬಿಟಿಸ್ ಇರೋರು ಇದನ್ನು ಬೇಕಾಬಿಟ್ಟು ತಿಂದರೆ ಶುಗರ್ ಲೆವೆಲ್ ಸಡನ್ ಆಗಿ ಪೀಕ್ಗೆ ಹೋಗುತ್ತೆ. ಹಾಗಾದರೆ ಗೋಡಂಬಿನ ಎಷ್ಟು ತಿನ್ನಬೇಕು? ಬರೀ ಗೋಡಂಬಿ ಮಾತ್ರ ತಿನ್ನೋದಾದರೆ, ಜಸ್ಟ್ ಗೋಡಂಬಿ ಮಾತ್ರ ಅಂದರೆ 15 ರಿಂದ 20 ಪೀಸ್ ಹೆಚ್ಚಂದ್ರೆ ಅಷ್ಟೇ. ಆದರೆ ನೀವು ಬಾದಾಮಿ, ಪಿಸ್ತಾ, ಖರ್ಜೂರ ಎಲ್ಲ ಸೇರ್ಕೊಂಡು ತಿನ್ನೋದಾದರೆ 4 ರಿಂದ 5 ಗೋಡಂಬಿ ಮಾತ್ರ ದೇಹಕ್ಕೆ ಸಾಕು. ಅದಕ್ಕಿಂತ ಹೆಚ್ಚು ತಿಂದರೆ ಕ್ಯಾಲೋರಿ ಬ್ಲಾಸ್ಟ್ ಆಗುತ್ತೆ, ಸಿಕ್ಕಾಪಟ್ಟೆ ವೇಟ್ ಗೇನ್ ಆಗ್ಬೋದು, ಫ್ಯಾಟ್ ಸ್ಟೋರೇಜ್ ಆಗ್ಬೋದು. ಗೋಡಂಬಿಲಿ ಫ್ಯಾಟ್ ಕಾಂಟೆಂಟ್ ಜಾಸ್ತಿ ಇರುತ್ತೆ. ಸಿಹಿಯ ಹಿಂದಿದೆ ಭಯಾನಕ ಸೈನೈಡ್. ಆಪ್ರಿಕಾಟ್ ಬೀಜ ತಿಂದರೆ ಸಾವು,
ಸ್ನೇಹಿತರೆ, ನ್ಯಾಚುರಲ್ ಶುಗರ್ ತುಂಬಿರೋ ಸಿಹಿ ಡ್ರೈ ಫ್ರೂಟ್ಸ್ ಕಡೆಗೆ ಬರೋಣ. ಮುಖ್ಯವಾಗಿ ಖರ್ಜೂರ. ಜಿಮ್ಗೆ ಹೋಗೋರಿಗೆ ಸುಸ್ತಾದಾಗ ತಕ್ಷಣ ಶಕ್ತಿ ಬೇಕು ಅನ್ನೋರಿಗೆ ಇದು ಬೆಸ್ಟ್ ಎನರ್ಜಿ ಸಪ್ಲೈ. 100 ಗ್ರಾಮ್ ಖರ್ಜೂರದಲ್ಲಿ 277 ಕ್ಯಾಲರಿ ಮತ್ತು 66 ಗ್ರಾಮ್ ನ್ಯಾಚುರಲ್ ಶುಗರ್ಸ್ ಇರುತ್ತೆ. ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಎರಡೂ ಇರುತ್ತೆ. ಆದರೆ ಖರ್ಜೂರದಲ್ಲಿ ಸಾರ್ಬಿಟಾಲ್ ಅನ್ನೋ ಒಂದು ನ್ಯಾಚುರಲ್ ಶುಗರ್ ಆಲ್ಕೋಹಾಲ್ ಕೂಡ ಇರುತ್ತೆ. ವಿಪರೀತ ತಿಂದಾಗ ಈ ಸಾರ್ಬಿಟಾಲ್ ನಿಮ್ಮ ಕರಳಲ್ಲಿ ಸರಿಯಾಗಿ ಜೀರ್ಣ ಆಗದೆ ಲೂಸ್ ಮೋಷನ್, ತೀವ್ರ ಬೇದಿಗೆ ಕಾರಣ ಆಗ್ಬೋದು. ಹಾಗೆ ತೂಕ ಕೂಡ ವೇಗವಾಗಿ ಹೆಚ್ಚಾಗ್ಬೋದು. ಹಾಗಾಗಿ ಆರೋಗ್ಯವಂತ ಮನುಷ್ಯ ದಿನಕ್ಕೆ ಹೆಚ್ಚಂದರೆ 2 ರಿಂದ 4 ಖರ್ಜೂರ ತಿಂದರೆ ಅದೇ ಜಾಸ್ತಿ. ಎರಡನೇದು ಏಪ್ರಿಕಾಟ್ಸ್. ಇದರಲ್ಲಿ ಬೀಟಾ ಕ್ಯಾರೋಟಿನ್ ಮತ್ತು ಪೊಟ್ಯಾಷಿಯಂ ಹೇರಳವಾಗಿರುತ್ತೆ. ಕಣ್ಣಿನ ಆರೋಗ್ಯಕ್ಕೆ ಮತ್ತು BP ಕಂಟ್ರೋಲ್ಗೆ ಬೆಸ್ಟ್. ಏಪ್ರಿಕಾಟ್ ಹಣ್ಣನ್ನು ಆರಾಮಾಗಿ ತಿನ್ಬೋದು. ಆದರೆ ಆಘಾತಕಾರಿ ವಿಚಾರ ಏನು ಅಂದರೆ ಏಪ್ರಿಕಾಟ್ ಹಣ್ಣಿನ ಒಳಗಡೆ ಗಟ್ಟಿಯಾದ ಓಡಿರುತ್ತೆ. ಅದರ ಒಳಗಡೆ ಬಾದಾಮಿ ತರಹದ್ದೇ ಒಂದು ಬೀಜ ಇರುತ್ತೆ. ಅದನ್ನು ಅಪ್ಪಿತಪ್ಪಿನೂ ತಿನ್ನಂಗಿಲ್ಲ. ಯಾಕಂದರೆ ಆ ಬೀಜದ ಒಳಗಡೆ ಅಮಿಗ್ಡಾಲಿನ್ ಅನ್ನೋ ಡೇಂಜರಸ್ ಕೆಮಿಕಲ್ ಇರುತ್ತೆ. ಆ ಬೀಜವನ್ನು ಒಡೆದು ಬಾಯಿ ಹಾಕೊಂಡು ಜಗಿತೀನಿ ಅಂತ ಹೊರಟ್ರೆ ನಿಮ್ಮ ಜೀವ ಒಡೆಯುತ್ತೆ. ಅದು ನಿಮ್ಮ ಹೊಟ್ಟೆ ಒಳಗಿರೋ ಆ್ಯಸಿಡ್ ಜೊತೆ ಸೇರಿ ವಿಷಕಾರಿ ಹೈಡ್ರೋಜನ್ ಸೈನೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಬೀಜ ಇಲ್ಲದ 4 ರಿಂದ 6 ಒಣ ಆಪ್ರಿಕಾಟ್ ಹಣ್ಣನ್ನು ಮಾತ್ರ ತಿನ್ನಬಹುದು. ಇನ್ನು ಮೂರನೇದು ಒಣ ದ್ರಾಕ್ಷಿ. ಇದರಲ್ಲಿ ಐರನ್ ಜಾಸ್ತಿ ಇರೋದ್ರಿಂದ ರಕ್ತಹೀನತೆ ಅಂದರೆ ಅನಿಮಿಯಾ ಇರೋರಿಗೆ ತುಂಬ ಹೆಲ್ಪ್ ಆಗ್ಬೋದು. ಆದರೆ ಇದರಲ್ಲೂ ಸಿಕ್ಕಾಪಟ್ಟೆ ಶುಗರ್ ಮತ್ತು ಫೈಬರ್ ಒಂದೇ ಕಡೆ ಇರುತ್ತೆ. ಜಾಸ್ತಿ ತಿಂದಾಗ ಆ ಫೈಬರ್ ನಿಮ್ಮ ದೊಡ್ಡ ಕರುಳಲ್ಲಿ ಫರ್ಮೆಂಟೇಷನ್ಗೆ ಹುದುಗುವಿಕೆಗೆ ಒಳಗಾಗುತ್ತೆ. ಇದರಿಂದ ಹೊಟ್ಟೆಯೊಳಗಡೆ ಗ್ಯಾಸ್ ಟ್ರ್ಯಾಪ್ ಆಗಿ ತೀವ್ರವಾದ ಗ್ಯಾಸ್ಟ್ರಿಕ್ ಮತ್ತು ವಿಪರೀತ ಹೊಟ್ಟೆ ಉಬ್ಬರ ಮತ್ತು ಹೊಟ್ಟೆ ನೋವು ಶುರುವಾಗಬಹುದು. ಅದಕ್ಕೆ ಎಕ್ಸ್ಪರ್ಟ್ಸ್ ಹೇಳೋದು ದಿನಕ್ಕೆ 8 ರಿಂದ 10 ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 15 ಒಣ ದ್ರಾಕ್ಷಿಯನ್ನು ಮಾತ್ರ ತಿನ್ನಬಹುದು ಅಂತ. ಮಿತಿಯಲ್ಲಿದ್ದರೆ ಔಷಧ, ಅತಿಯಾದರೆ ವಿಷ. ಆಕ್ರೋಟ್, ವಾಲ್ನಟ್, ಇದರ ಹಿಂದಿರೋ ಸೀಕ್ರೆಟ್ ಏನು? ಸ್ನೇಹಿತರೆ, ಕಡೆದಾಗಿ ವಾಲ್ನಟ್ಸ್ ಅಥವಾ ಆಕ್ರೋಟ್ ಕಡೆ ಬರೋಣ. ಎಲ್ಲ ನಟ್ಸ್ಗಿಂತ ವಾಲ್ನಟ್ ತುಂಬಾ ಡಿಫ್ರೆಂಟ್ ಮತ್ತು ಇಂಪಾರ್ಟೆಂಟ್. ಯಾಕಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್, ವಿಶೇಷವಾಗಿ ALA ಅಂದ್ರೆ ಆಲ್ಫಾ ಲಿನೋಲೆನಿಕ್ ಆಸಿಡ್ ಅನ್ನೋ ಅಂಶ ತುಂಬಾ ಚೆನ್ನಾಗಿರೋ ನಟ್ಟಿದು. ನೀವು 1 ಔನ್ಸ್ ಅಂದ್ರೆ ಸುಮಾರು ಒಂದು 7 ಇಡೀ ವಾಲ್ನಟ್ಸ್ ಅನ್ನ ತಿಂದ್ರೆ ಸಾಕು, ಬರೋಬ್ಬರಿ 2.5 ಗ್ರಾಮ್ನಷ್ಟು ಈ ALA ದೇಹ ಸೇರುತ್ತೆ. ಇದು ನಿಮ್ಮ ಮೆದುಳಿನ ಜೀವಕೋಶಗಳನ್ನ ಕಾಪಾಡುತ್ತೆ, ನೆನಪಿನ ಶಕ್ತಿಯನ್ನ ಬೂಸ್ಟ್ ಮಾಡುತ್ತೆ. ಹಾಗೆ ಕರುಳಲ್ಲಿ ಅಂದ್ರೆ ಗಟ್ನಲ್ಲಿ ಕ್ಯಾನ್ಸರ್ ವಿರೋಧಿ ಬ್ಯಾಕ್ಟೀರಿಯಾಗಳನ್ನ ಹುಟ್ಟುಹಾಕುತ್ತೆ. ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಪ್ರಕಾರ ದಿನಕ್ಕೆ 4 ರಿಂದ 5 ವಾಲ್ನಟ್ಸ್ ತಿಂದ್ರೆ ಹಾರ್ಟ್ ಪ್ರಾಬ್ಲಮ್ ತುಂಬಾ ದೂರ ಹೋಗುತ್ತೆ ಅಂತ ಸ್ಟಡೀಸ್ ಹೇಳಿದೆ. ಆದ್ರೆ ಸ್ನೇಹಿತರೆ, ವಾಲ್ನಟ್ಸ್ ಕೂಡ ನೀರಲ್ಲಿ ನೆನೆಸಿಟ್ಟು ತಿಂದ್ರೆ ಉತ್ತಮ. ಯಾಕಂದ್ರೆ ವಾಲ್ನಟ್ ಅಲ್ಲಿ ಫೈಟಿಕ್ ಆಸಿಡ್ ಅನ್ನೋ ಅಂಶ ಇರುತ್ತೆ. ಅದು ದೇಹಕ್ಕೆ ಹೋದ್ರೆ ಅಗೇನ್ ಅದು ನ್ಯೂಟ್ರಿಷನ್ ಇದೆಯಲ್ಲ, ನಿಮ್ಮ ಓವರ್ ಆಲ್ ಆಹಾರದಲ್ಲಿ ವಾಲ್ನಟ್ ಅಲ್ಲೇ ಇರೋ ಪೋಷಕಾಂಶಗಳನ್ನು ದೇಹಕ್ಕೆ ಹೀರ್ಕೊಳ್ಳದಂತೆ ಅದು ಕಾಟ ಕೊಡುತ್ತೆ. ಅದು ನೀರಲ್ಲಿ ನೆನೆಸಿಟ್ಟಾಗ ಫೈಟಿಕ್ ಆಸಿಡ್ ಎಲ್ಲ ಹೋಗಿರುತ್ತೆ. ಸೊ ಫ್ರೆಂಡ್ಸ್, ಓವರ್ ಆಲ್ ಡ್ರೈ ಫ್ರೂಟ್ಸ್ ಅನ್ನೋದು ಪ್ರಕೃತಿ ಕೊಟ್ಟಿರೋ ಅದ್ಭುತ ಗಿಫ್ಟ್ ಜೀವಿಗಳಿಗೆ, ಮನುಷ್ಯರಿಗೆ. ಆದರೆ ಅದು ಮೆಡಿಸಿನ್ ಇದ್ದ ಹಾಗೆ. ಲಿಮಿಟ್ ಆಗಿ ತಿಂದರೆ ಜೀವನ ಉಳಿಸುತ್ತೆ, ರುಚಿ ಆಗಿರುತ್ತೆ. ಆದರೆ ತುಂಬಾ ರುಚಿ ಅಂತೇಳಿ ಅದನ್ನೇ ಊಟ ಮಾಡಿಕೊಂಡು ಸರಿಯಾಗಿ ತಿಂತೀನಿ ಅಂತ ಹೊರಟ್ರೆ ತುಂಬಾ ಡ್ಯಾಮೇಜಸ್ ಕೂಡ ಆಗುತ್ತೆ, ಅಪಾಯಕಾರಿಯಾಗಿಯೂ ಪರಿಣಮಿಸಬಹುದು. ಈ ವಿಡಿಯೋ ನೋಡಿದಾಗ ನಿಮಗೆ ರೂಲ್ಸ್ ಅರ್ಥ ಆಗಿರುತ್ತೆ. ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಮತ್ತೆ ರಿಮೈಂಡ್ ಮಾಡಬೇಕು ಅಂದರೆ ಹುರಿದ, ರೋಸ್ಟ್ ಮಾಡಿರೋ, ಎಣ್ಣೆ ಹಾಕಿ ರೋಸ್ಟ್ ಮಾಡಿರೋ, ಅಥವಾ ಹಾಗೆ ಮಸಾಲ, ಉಪ್ಪು, ಖಾರ ಎಲ್ಲ ಹಾಕಿ ರೋಸ್ಟ್ ಮಾಡಿರೋ, ಸಕ್ಕರೆ ಕೋಟ್ ಆಗಿರೋ ಡ್ರೈ ಫ್ರೂಟ್ಸ್ಗೆ ನೀವು ಟಾಟಾ ಹೇಳಿಬಿಡಿ. ಯಾವ ಕಾರಣಕ್ಕೂ ತಿನ್ನೋಕೆ ಹೋಗ್ಬಿಡಿ. ಅದರಿಂದ ಡ್ಯಾಮೇಜೇ ಜಾಸ್ತಿ ನಿಮ್ಮ ದೇಹಕ್ಕೆ. ಕಂಪ್ಲೀಟ್ ನ್ಯಾಚುರಲ್ ಫಾರ್ಮಲ್ಲಿ ಇರೋದನ್ನ ಹಿತಮಿತವಾಗಿ ತಿನ್ನಿ ಸ್ನೇಹಿತರೆ. ಪೋರ್ಷನ್ ಕಂಟ್ರೋಲ್ ಬಗ್ಗೆ ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಅದನ್ನ ನೀವೇ ನ್ಯಾಚುರಲ್ ಆಗಿರೋ ಈ ಡ್ರೈ ಫ್ರೂಟ್ಸ್ ಅನ್ನ ತಂದು ಮನೆಯಲ್ಲಿ ಚಿಕ್ಕ ಚಿಕ್ಕ ಲಡ್ಡು ಮಾಡಿಟ್ಕೊಂಡು ದಿನಕ್ಕೊಂದೊಂದು ಲಡ್ಡು ತಿನ್ಬೋದು. ಪೋರ್ಷನ್ ಕಂಟ್ರೋಲ್ ಆಗುತ್ತೆ. ಅದಕ್ಕೆ ಮೆಥಡ್ಸ್ ಎಲ್ಲ ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಬೋದು. ಹೇಗೆ ಆ ಲಡ್ಡು ಎಲ್ಲ ಮಾಡೋದು ಅಂತ ನಿಮಗೆ ರೆಸಿಪಿಗಳೆಲ್ಲ ಸಿಗ್ತವೆ. ನ್ಯಾಚುರಲ್ ಆಗಿ ಮಾಡೋದು ಹೇಗೆ, ಹೆಲ್ದಿಯಾಗಿ ಮಾಡೋದು ಹೇಗೆ ಅಂತ ಹೇಳಿ. ಹೇಗೆ ಅಲ್ಲೂ ಕೂಡ ಹೇಳ್ತಿದೀವಿ, ತುಂಬಾ ತುಪ್ಪನೋ ಆಯಿಲ್ ಅಥವಾ ತುಂಬಾ ಜಾಸ್ತಿ ಉಂಡೆ ಚೆನ್ನಾಗಿ ಬರಬೇಕು ಅಂತ ಹೇಳಿ ತುಂಬಾ ಜಾಸ್ತಿ ಖರ್ಜೂರನೋ ದ್ರಾಕ್ಷಿನೋ ಬಳಸೋಕೆ ಹೋಗ್ಬೇಡಿ. ಮಿನಿಮಮ್ ಅಲ್ಲಿ ಬಳಸ್ಕೊಂಡು ಮಾಡೋದು ಹೇಗೆ ಅಂತ ನೀವು ಚೆಕ್ ಮಾಡ್ಕೋಬಹುದು. ಇಲ್ಲ ಬರೀ ಡ್ರೈ ಫ್ರೂಟ್ಸೇ ಎಲ್ಲ ಸೇರಿಬಿಟ್ಟು ಒಂದು ಮುಷ್ಟಿ ಅಥವಾ ಮೇಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ ಆ ಕ್ವಾಂಟಿಟಿಯಲ್ಲಿ ನೀವು ತಿನ್ನೋಕೆ ಪ್ಲಾನ್ ಮಾಡ್ಕೋಬಹುದು. ಇದಾಗಿತ್ತು ಸ್ನೇಹಿತರೆ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ ಡ್ರೈ ಫ್ರೂಟ್ಸ್ ಬಗ್ಗೆ. ಹಾಗೆ ಕಡೆದಾಗಿ ಕ್ವಿಕ್ ರಿಮೈಂಡರ್, ಯಾರೆಲ್ಲ ಇನ್ನೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅವರು ಮಾಡಿಸೋ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ನಿಮಗೆ ಏನೇ ಡೌಟ್ಸ್ ಇದ್ರೆ ಅಲ್ಲಿರೋ ಎಕ್ಸ್ಪರ್ಟ್ಸ್ ಹತ್ರ ನೀವು ಸಲಹೆಯನ್ನ ಕೂಡ ಪಡ್ಕೊಂಡು ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೋಬಹುದು. ಆವಾಗ ಹಾಸ್ಪಿಟಲ್ ಬಿಲ್ ನ ಭಯದಿಂದ ನಿಮ್ಮ ಜೀವನ ಫ್ರೀ ಆಗಿರುತ್ತೆ, ನಿಶ್ಚಿಂತವಾಗುತ್ತೆ. ಆಸಕ್ತರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿರೋ ಲಿಂಕ್ ಅನ್ನ ಚೆಕ್ ಮಾಡಿ. ಈಗ ಆಫರ್ ಕೂಡ ಇದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.